ನಾವು ಮೊನ್ನೆ ತಾನೇ ಚರ್ಚೆ ಮಾಡಿದ್ದೀವಿ, ಬಾಹ್ಯ ವೈಭವ ತೋರಿಸ್ರೆ ಅದಂತೂ ಮದ ಇದೆ, ಅಹಂಕಾರ ಇದೆ. ಇಲ್ಲಿ ಪ್ರಾತಿಹಾರ್ಯಗಳ ಪ್ರದರ್ಶನ ಯಾಕೆ ನಡೀತಾ ಇದೆ ಸಮೋಶರಣದಲ್ಲಿ? ಅರ್ಹಂತರ ಅಂತರಂಗ ಸ್ವರೂಪವನ್ನ ಹೇಗೆ ತೋರಿಸೋದು? इस संसारी प्राणी को न तो आत्मा जीव का पता, न जीव के गुणों का पता, न सम्यक्त्व रत्नत्रय का पता. ಇವನಿಗೇನು ಗೊತ್ತಿಲ್ಲ. ಹಾಗಾದ್ರೆ ಇವನಿಗೆ ಅರ್ಹಂತ ಪರಮೇಷ್ಠಿಯನ್ನ ತೋರಿಸೋದು ಹೇಗೆ? ಅರ್ಹಂತ ಪರಮೇಷ್ಠಿಯ ಪರಿಚಯ ಮಾಡಿಕೊಡೋದು ಹೇಗೆ? ಸಾಮಾನ್ಯ ವ್ಯಕ್ತಿ ಅನಾದಿ ಮಿಥ್ಯಾದೃಷ್ಟಿ ಸಮೋಶರಣದಲ್ಲಿ ಪ್ರವೇಶ ಮಾಡಿದ್ರೆ ಅವನಿಗೆ ಅರ್ಹಂತರ ಪರಿಚಯ ಆಗೋದು ಹೇಗೆ? ಇದು ಯಾವ ವ್ಯಕ್ತಿತ್ವ ಇದೆ ಅಂತ. ಸಮೋಶರಣದಲ್ಲಿ ಅರ್ಹಂತರನ್ನ ಬಿಟ್ಟು ಯಾರು ಮಾತಾಡೋಗಿಲ್ಲ. ಗೌತಮ್ ಗಣಧರ್ ಅಜ್ಞಾನಿ ಮಿಥ್ಯಾದೃಷ್ಟಿ ಸಮೋಶರಣದಲ್ಲಿ ಪ್ರವೇಶ ಮಾಡುದು ಗೌತಮ್ ಗಣಧರ್. ಆ ಗೌತಮ ಸ್ವಾಮಿಗೆ ಅರ್ಹಂತರ ಪರಿಚಯ ಮಾಡಿಸೋರು ಯಾರು? ಯಾರೂ ಪರಿಚಯ ಮಾಡುವಂತ ಅಗತ್ಯ ಇಲ್ಲ. ಯಾಕಾಗತ್ತೆ ಇಲ್ಲ? ಒಲೆ ಈ ಬಾಹ್ಯ ಲಕ್ಷ್ಮಿ ಇದೆಯಲ್ಲ, ಈ ಬಾಹ್ಯ ಲಕ್ಷ್ಮಿ ಅರ್ಹಂತರ ಅಂತರಂಗವನ್ನ ತೋರಿಸುತ್ತೆ. ನಮೋ ಅರ್ಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯುರ್ಯಾಣಂ ನಮೋ ವಜ್ರಾಯಾಣಂ ನಮೋ ಲೋಹೇ ಸತ್ವಸಾಗುಣಂ ಭಕ್ತಾಮರ ಪ್ರಣತ ಮೌಲಿಮಣಿ ಪ್ರಭಾಣಾಂ ಮೋದ್ಯೋತಕಂ ದಲಿತ ಪಾಪತಮೋಹಿತಾನಾಂ ಸಮ್ಯಕ್ ಪ್ರಣಮ್ಯ ಜಿನಪ ಯುಗಂ ಯುಗಾದ ವಾಲಂಬನಂ ಭವಜಲೆ ಪತತಾಂ ಜನಾನಾಂ. ಆಚಾರ್ಯ ಮಾನತುಂಗ ಸ್ವಾಮಿ ರಚಿಸಿರುವಂತಹ ಭಕ್ತಾಮರ ಸ್ತೋತ್ರ ಇದೆ. ಹಿಂದೆ ಅಷ್ಟಾನಿಕ ಪರ್ವದಲ್ಲಿ ಸ್ವಲ್ಪ ಚರ್ಚೆ ಮಾಡಿದ್ದಿದೆ. ಎಷ್ಟು ಜನರಿಗೆ ನೆನಪಿದೆ? ಎಲ್ಲ ಮರ್ತೋಗಿದೆ? ನನಗೆ ಗ್ಯಾರಂಟಿ ಗೊತ್ತಿದೆ ಮರ್ತೋಗಿದೆ ಅಂತ. ಅರೆ, ಶ್ರಾವಕ जीवनದಲ್ಲಿ व्रत उपवास तो अधिक नहीं कर सकते ना, तो भक्ति तो कर सकते, या भक्ति भी नहीं कर सकते. तो ಶ್ರಾವಕ ಜೀವನದಲ್ಲಂತೂ ಭಕ್ತಿಯ ಪ್ರಾಮುಖ್ಯತೆ ಇದೆ. ಭಕ್ತಿನೇ ತಿಳಿಲಿಲ್ಲ ಅಂದ್ರೆ ಹೇಗೆ ಮುಂದೆ? ವಾಸ್ತವಿಕವಾಗಿ ಭಕ್ತಾಮರ ಸ್ತೋತ್ರ ಅಂತೂ ಶ್ರಾವಕರಿಗೆ ಭಕ್ತಿಯನ್ನು ತೋರಿಸುತ್ತೆ. ಯಾವ ರೀತಿಯಾಗಿ ಭಕ್ತಿ ಮಾಡೋದಿದೆ. ಎಷ್ಟು ಶ್ಲೋಕಗಳ ಚರ್ಚೆ ಆಗಿದೆ? 14 ಆಗಿದೆ. ಓಕೆ, ಅದು ನೆನಪಿದೆ ಎಲ್ಲರಿಗೂ. ಚಲೋ, ಅಚ್ಚಾ. ಇವತ್ತು ಶ್ಲೋಕ ಯಾವುದು ಬಂದಿದೆ? 28 ಏನ? 28 ಅಂದರೆ ಛತ್ರ ಚಮರ್ ಭಾಮಂಡಲ್ ಅಷ್ಟು ಪ್ರಾತಿಹಾರ್ಯಗಳ ಚರ್ಚೆ ಬರ್ತಾ ಇದೆ. ಶ್ಲೋಕ ಓದೋಣ ಒಂದ್ಸಲಿ. ಉಚ್ಚೈರ ಶೋಕತರು ಸಂಶ್ರಿತ ಮುನ್ಮಯೂಖ ಮಾ ಭಾತಿ ರೂಪಮಮಲಂ ಭವತೋ ನಿತಾಂತಂ ಸ್ವಷ್ಟೋಲ್ಲಸತ್ಕಿರಣಮಸ್ತತಮೋ ವಿತಾನಂ ಬಿಂಬಂ ರವೇರಿವ ಪಯೋಧರ ಪಾರ್ಶ್ವವರ್ತಿ. देखो, ಅರ್ಹಂತ ಭಗವಂತನ ಸ್ವರೂಪವನ್ನ 2 ಪ್ರಕಾರವಾಗಿ ವರ್ಣನೆ ಮಾಡ್ತಾರೆ.
दो स्वरूप है अनंत भगवान के. कौन कौन से ಇಂತೆ ಒಂದು ಅಂತರಂಗ ಸ್ವರೂಪ ಮತ್ತೊಂದು ಬಹಿರಂಗ ಸ್ವರೂಪ. ಶ್ರಾವಕಾಚಾರ್ಯ ರತ್ನಗಂಡ ಶ್ರಾವಕಾಚಾರ್ಯದ ಮಂಗಲಾಚರಣೆಯಲ್ಲಿ ಚರ್ಚೆ ಮಾಡಿದ್ವಿ ನಾವು. ಅದು ನೆನಪಿದ್ರೆ ನಮ ಶ್ರೀ ವರ್ಧಮಾನಾಯ. तो श्री लक्ष्मी दियला, तो लक्ष्मी दो प्रकार के होते हैं, एक अंतरंग लक्ष्मी और एक बहिरंग लक्ष्मी. तो संपूर्ण ಪ್ರಪಂಚಕ್ಕೆ ಬಹಿರಂಗ ಲಕ್ಷ್ಮಿ ಅಂತೂ ಗೊತ್ತಿದೆ, है ना. बहिरंग लक्ष्मी ಅಂತೂ ಎಲ್ಲರಿಗೂ ಗೊತ್ತಿದೆ. ऐसा हमारा भ्रम है क्या? न अंतरंग लक्ष्मी पता न बहिरंग लक्ष्मी का पता. लक्ष्मी किसको कहते हैं? ಯಾವುದಕ್ಕೆ ಲಕ್ಷ್ಮಿ ಅಂತಾರೆ? लक्ष्मी, लक्ष्मी का अर्थ क्या होता है? लक्ष्मी माने होता है सुख, है ना. तो बाह्य लक्ष्मी और अंतरंग लक्ष्मी ಎರಡೂ ಕೂಡ ಬಹಳ ವಿಲಕ್ಷಣವಾದಂತಹ ವಿಷಯ ಇದೆ. ಯಾವ ಪರಿಗ್ರಹ ಇದೆ ಅಥವಾ ಸಾಂಸಾರಿಕ ಭೋಗ ಇದೆ ಅದು ಲಕ್ಷ್ಮಿ ಅಲ್ಲ, ಅದು अलक्ष्मी ಇದೆ. वो तो पाप का कारण है. जो पाप का कारण बने वो लक्ष्मी है, जो उन्नति का कारण बने वो लक्ष्मी. ಮನುಷ್ಯನ ಚೈತನ್ಯ, ಮನುಷ್ಯನ ಜ್ಞಾನ ಮತ್ತಷ್ಟು ಉನ್ನತಕ್ಕೇರಿದ್ರೆ ಅದು ಲಕ್ಷ್ಮಿ ಇದೆ. और यदि चेतना नीचे गिरी तो लक्ष्मी है नहीं, ಅದು ಲಕ್ಷ್ಮಿ ಇಲ್ಲ. ಈಗ ಅಂತರಂಗ ಲಕ್ಷ್ಮಿ ಸ್ವಲ್ಪ ವರ್ಣನೆ ಮಾಡಿದ್ಮೇಲೆ ಬಹಿರಂಗ ಲಕ್ಷ್ಮಿ ವರ್ಣನೆ ಮಾಡೋರಿದ್ದಾರೆ. ಅರ್ಹಂತ ಭಗವಂತನ ಬಾಹ್ಯ ಸ್ವರೂಪ ಹೇಗಿದೆ. ಭಕ್ತಾಮರು ಚರ್ಚೆ ಮಾಡುವಾಗ ತುಂಬಾ ಜನ ಬಂದು ಹೇಳ್ತಾ ಇದ್ರು, ನೀವು ಹೇಳ್ತಾ ಇದ್ದೀರಾ ಆದ್ರೆ ನಮ್ಗೆ ಈ ತರ ಭಕ್ತಿ ಮಾಡಕ್ ಆಗುತ್ತಾ ಇಲ್ಲ. क्या आप अरहंत के गुण तो बताते लेकिन भक्ति नहीं कर पाते. क्यों नहीं कर पाते? क्योंकि ಗುಣಗಳ ಸ್ಮರಣೆ ಬೇರೆ ಇದೆ, ಗುಣಗಳ ಶುದ್ಧೆ ಸಂಪೂರ್ಣವಾಗಿ ಬೇರೆ ವಿಷಯ ಇದೆ. नाम स्मरण तो सब करते हैं, नाम स्मरण से ध्यान नहीं होता. ಪ್ರಾಥಮಿಕ ಹಂತದಲ್ಲಿ ನಾಮಸ್ಮರಣೆ ಹೇಳಿದ್ರು, ಆದರೆ ಉತ್ತರೋತ್ತರವಾಗಿ ಧ್ಯಾನ ಆಗುತ್ತೆ ನಾಮಸ್ಮರಣೆಯ ಮೂಲಕ ಆ ಗುಣಗಳ ಶ್ರದ್ಧೆಯಿಂದ. ಶ್ರದ್ಧಾ ಹೋ ತೋ ಹೋ ಸಕ್ತಾ ಹೈ. ಈಗ ಅಂತರಂಗದಿಂದ ಬಹಿರಂಗದ ಕಡೆಗೆ ಬರ್ತಾ ಇದ್ದಾರೆ. ಆದಿನಾಥ ಸ್ವಾಮಿ ಬಹಿರಂಗ ಸ್ವರೂಪ ಹೇಗಿದೆ? ಪೂಜೆಯ ಕೊನೆಯಲ್ಲಿ ಶಾಂತಿಪಾಠ ಮಾಡ್ತೀವಲ್ಲ, ದಿವ್ಯ ವಿಟಪ್ ಪಹುಪನ್ ಕಿ ವರ್ಷ ದುಂದುಬಿ ಆಸನ್ ವಾಣಿ ಸರ್ಸ. ಅಷ್ಟು ಪ್ರಾತಿಹಾರ್ಯಗಳು ಎಲ್ಲರಿಗೂ ಗೊತ್ತಿದೆ. ಅಶೋಕ ವೃಕ್ಷ, ಸ್ವರಪುಷ್ಪ ವೃಷ್ಟಿ ಎಲ್ಲರಿಗೂ ನೆನಪಿದೆ ತಾನೆ. ಆ ಅಷ್ಟ ಪ್ರಾತಿಹಾರ್ಯಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಅಷ್ಟ ಪ್ರಾತಿಹಾರ್ಯಗಳು ಯಾಕಿರುತ್ತೆ? अष्ट प्रातिहार्य क्यों रहते हैं समोशरण में? पता है अष्ट प्रातिहार्य क्यों होते हैं? बहिरंग लक्ष्मी ಇದೆಯಲ್ಲ, बहिरंग लक्ष्मी ಹೇಳ್ತಾ ಇದ್ದಾರೆ तो ಮನೆ ವೈಭವ. तो ಬಹಿರಂಗ ವೈಭವ ಯಾಕೆ ತೋರಿಸ್ತಾ ಇದ್ದಾರೆ? ನಾವು ಮೊನ್ನೆ ತಾನೇ ಚರ್ಚೆ ಮಾಡಿದ್ದೀವಿ. ಬಾಹ್ಯ ವೈಭವ ತೋರಿಸ್ರೆ ಅದಂತೂ ಮದ ಇದೆ, ಅಹಂಕಾರ ಇದೆ. क्या अपनी संपत्ति का दिखावा करोगे तब तो मद है. तो ಇಲ್ಲಿ ಪ್ರಾತಿಹಾರ್ಯಗಳ ಪ್ರದರ್ಶನ ಯಾಕೆ ನಡೀತಾ ಇದೆ ಸಮೋಶರಣದಲ್ಲಿ? ಇದು ಪ್ರದರ್ಶನ ಇಲ್ಲ, ಸಮೋಶರಣದ ವೈಭವ ಇದೆ. तो वैभव ಯಾವುದಕ್ಕನ್ನೋದು किसको वैभव बोलते हैं? ये 8 प्रातिहार्य. प्रातिहार्य माने क्या होता है?
प्रतिहार. प्रतिहार ಅಂದ್ರೆ ಏನು? प्रतिहार माने होता है सेवा, है ना. प्रतिहारक होते हैं ना, सेवा करने वाले. तो प्रतिहारದಿಂದ ಪ್ರಾತಿಹಾರ್ಯ ಆಯಿತು. कि ಅರ್ಹಂತರ ಸ್ವರೂಪವನ್ನ ध्यान से सुनना आप. ಅರ್ಹಂತರ ಅಂತರಂಗ ಸ್ವರೂಪವನ್ನ ಹೇಗೆ ತೋರಿಸೋದು? इस संसारी प्राणी को न तो आत्मा जीव का पता, न जीव के गुणों का पता, न सम्यक तो रत्नत्रय का पता. ಇವನಿಗೇನು ಗೊತ್ತಿಲ್ಲ. ಹಾಗಾದ್ರೆ ಇವನಿಗೆ ಅರ್ಹಂತ ಪರಮೇಷ್ಠಿಯನ್ನು ತೋರಿಸೋದು ಹೇಗೆ? ಅರ್ಹಂತ ಪರಮೇಷ್ಠಿಯ ಪರಿಚಯ ಮಾಡಿಕೊಡೋದು ಹೇಗೆ? ಸಾಮಾನ್ಯ ವ್ಯಕ್ತಿ ಅನಾದಿ ಮಿಥ್ಯಾದೃಷ್ಟಿ ಸಮೋಶರಣದಲ್ಲಿ ಪ್ರವೇಶ ಮಾಡಿದ್ರೆ ಅವನಿಗೆ ಅರ್ಹಂತರ ಪರಿಚಯ ಆಗೋದು ಹೇಗೆ? ಇದು ಯಾವ ವ್ಯಕ್ತಿತ್ವ ಇದೆ ಅಂತ बोलो. एक बहुत सामान्य व्यक्ति है, ಅತಿ ಸಾಮಾನ್ಯ ವ್ಯಕ್ತಿ ಸಮೋಶರಣದಲ್ಲಿ ಪ್ರವೇಶ ಮಾಡಿದ್ರೆ ಅರ್ಹಂತರ ಪರಿಚಯ ಮಾಡೋರು ಯಾರು ಅವನಿಗೆ? ಸಮೋಶರಣದಲ್ಲಿ ಅರ್ಹಂತರನ್ನ ಬಿಟ್ಟು ಯಾರು ಮಾತಾಡೋಗಿಲ್ಲ. बोलो. समोशरण में तो कोई नहीं बोल सकता. न गणधर बोल सकते, न आचार्य बोल सकते, न देव इंद्र, कोई नहीं बोल सकता. ಸಮೋಶರಣದಲ್ಲಂತೂ ಮಾತ್ರ ಅರ್ಹಂತರ ವಾಣಿ ದಿವ್ಯ ಧ್ವನಿ ನಡೆಯುತ್ತೆ. ಫಿರ್ ಯಾವುದಾದ್ರೂ ಸಾಮಾನ್ಯ ವ್ಯಕ್ತಿ ಪ್ರವೇಶ ಮಾಡಿದ್ರೆ ಅವನಿಗೆ ಅರ್ಹಂತರ ಪರಿಚಯ ಆಗೋದು ಹೇಗೆ? बोलो. जैसे गौतम गणधर ಅಜ್ಞಾನಿ ಮಿಥ್ಯಾದೃಷ್ಟಿ ಸಮೋಶರಣದಲ್ಲಿ ಪ್ರವೇಶ ಮಾಡಿದು ಗೌತಮ್ ಗಣಧರ್. ಆ ಗೌತಮ ಸ್ವಾಮಿಗೆ ಅರ್ಹಂತರ ಪರಿಚಯ ಮಾಡಿಸೋರು ಯಾರು? बोलो. कौन कराए परिचय? बोले ಯಾರೂ ಪರಿಚಯ ಮಾಡುವಂತ ಅಗತ್ಯ ಇಲ್ಲ. ಯಾಕಾಗತ್ತೆ ಇಲ್ಲ? बोले ಈ ಬಾಹ್ಯ ಲಕ್ಷ್ಮಿ ಇದೆಯಲ್ಲ, ಈ ಬಾಹ್ಯ ಲಕ್ಷ್ಮಿ ಅರ್ಹಂತರ ಅಂತರಂಗವನ್ನು ತೋರಿಸುತ್ತೆ. क्या जो बाह्य लक्ष्मी है समोशरण का, वो अरहंत के अंतरंग को सूचित करता है, अंतरंग को दिखाता है. ಅದಕ್ಕೋಸ್ಕರ ಪ್ರಾತಿಹಾರ್ಯಗಳಿದೆ, ಅಷ್ಟಮಂಗಳ ದ್ರವ್ಯಗಳಿದೆ. ಈ ಅಷ್ಟಮಂಗಳ ದ್ರವ್ಯಗಳಾಗ್ಲಿ ಪ್ರಾತಿಹಾರ್ಯಗಳಾಗ್ಲಿ ಇದೇನು ಸಾಮಾನ್ಯ ಲೌಕಿಕ ಸಾಂಸಾರಿಕ ವೈಭವ ಅಲ್ಲ. ನಮಗೇನನ್ಸುತ್ತೆ? ಮಹಾರಾಜ ಹೋಗ್ತೆ, ರಾಜ ಮಹಾರಾಜ, ಅವನ ಮೇಲೂ 4 ಕಿರೀಟಗಳಿರುತ್ತೆ, ಅವನಿಗೂ 4 ಜನ ಪರಿಚಾರಕರು ಗಾಳಿ ಬಿಡಿಸ್ತಾ ಇರ್ತಾರೆ. ऐसा ही कुछ होगा समोशरण में भी? नहीं. हंगे अनसुत्ते था ना नमगे? क्या लगता है? कभी सोचो जो छत्र चंवर ये रखते हैं, चंवर हम किस लिए रखते हैं? शके ಆಗ್ತಾ ಇರ್ಬೇಕು ಅನಂತ ಸ್ವಾಮಿಗೆ क्यों रखते हैं? बोलो. ऊपर छत्र लगाते हैं तो क्यों? छाता बिस्ली दे क्यों लगाता है? ये ಈ ತರ ಇಲ್ಲ ವಿಷಯ. हमको ऐसे ही लगता है. आजकल तो परंपरेನೂ ನಡೀತಾ ಇದೆ ಎಷ್ಟೋ ಕ್ಷೇತ್ರಗಳಲ್ಲಿ कि छत्र चढ़ाओ भाई. और छत्र कैसे चढ़ाएंगे? जैसे अन्य अन्य जैनेतर देवालयಗಳಲ್ಲಿ ನಡೆಯುತ್ತಲ್ಲ, ऐसे चढ़ाओ, 500 रुपए दो और छत्र चढ़ाओ. क्या? और जब पूजा होती है, शांति पाठ चलता है, तो अरहंत वरमिष्टि के ऊपर ही कर रहे हैं ऐसे छत्र 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 मंडल. इसका क्या अर्थ है? ಛತ್ರದ ಬಗ್ಗೆ ಮುಂದೆ ಬರೋದಿದೆ ಏನ, ಲೇಕಿನ್ ಅರ್ಥ ಕ್ಯಾ ಹೈ? ಅರ್ಹಂತರಿಗೆ ಛತ್ರವನ್ನ ಸಮರ್ಪಣೆ ಮಾಡ್ತಾ ಇದ್ದೀವಿ, ऐसा लगता है हमको, है ना?
ಅದ್ರ ವಿಷಯ ಏನಿದೆ, ಅರ್ಹಂತರಿಗೆ ನೀನು ಛತ್ರ ಸಮರ್ಪಣೆ ಮಾಡ್ತಾ ಇಲ್ಲ, ನೀನು ಅರ್ಹಂತರ ಆಶ್ರಯಕ್ಕೆ ಬರ್ತಾ ಇದೀಯ. बात बिल्कुल उल्टी है. अरहंत को छत्र लगाना माने उनकी छत्र छाया में आ जाना. क्या ಯಾರಿಗೆ ನೆರಳಿನ ಅವಶ್ಯಕತೆ ಇದೆ, वो तो परमोदारिक शरीर है, उस शरीर की तो छाया भी नहीं है. ಆ ದೇಹಕ್ಕೆ ನೆರಳು ಇಲ್ಲ. तो ನೆರಳಿನ ಅಗತ್ಯ ಯಾರಿಗಿದೆ? ಅರ್ಹಂತರಿಗಿದೆಯೋ ನನಗಿದೆಯೋ? ನನಗೆ ನೆರಳು ಬೇಕಾಗಿದೆ. ಹಾಗಾದ್ರೆ ಹೆಂಗ ಬರುತ್ತೆ? ಆ ನನ್ನ ನೆರಳಿನ ಸೂಚಕ ಇದೆ ಛತ್ರಗಳು. जैसे पहले बड़ा लगाया, आमेल चिक्कदो, आमेल चिक्कदो, ये क्रम होता है ना. इसको भी ध्यान रखो, उल्टा नहीं लगाना, है ना. पहले छोटा, फिर बड़ा, फिर बड़ा, ऐसा नहीं. ದೊಡ್ಡದು, ಸ್ವಲ್ಪ ಚಿಕ್ಕದು, ಆಮೇಲೆ ಚಿಕ್ಕದು. ಈ ಛತ್ರ. ಕೆಲವೊಂದು ಜನ ಅಂತೂ ಛತ್ರಗಳ ಸಮೂಹ ಹಾಕ್ಬಿಡ್ತಾರೆ. नहीं, छत्र तीन ही होते हैं, न एक होता है न तीन होते हैं. छत्र सॉरी, न एक होता है न बहुत होते हैं, है ना. छत्र तीन ही होते हैं. क्योंकि ಮೂರು ಲೋಕಗಳಿದೆ. ಮೂರು ಲೋಕದ ಪ್ರತೀಕ ಇದೆ ಛತ್ರ. ಮೂರು ಲೋಕದ ಎಲ್ಲ ಇಂದ್ರ ನರೇಂದ್ರ ಸುರೇಂದ್ರ इंदसद वंदयाणम वो सब यहां पर वंदित है. इसका अर्थ है यार ಅರ್ಹಂತರ ಸಾನ್ನಿಧ್ಯದಲ್ಲಿ ಬರ್ತಾನೆ, ಅವನು ಮೂರು ಲೋಕದ ಎಲ್ಲಾ ಸಂಪತ್ತಿಯ ಸಾನ್ನಿಧ್ಯದಲ್ಲಿ ಬಂದ್ಬಿಟ್ಟಿದ್ದಾನೆ. ಇನ್ನು ಹೊರಗಡೆ ಎಲ್ಲೂ ಏನೂ ಹೋಗೋದು ಬೇಕಾಗಿಲ್ಲ. ऐसा कोई व्यक्ति मिले जीवन में, सोचो कि ಅವ್ರ ಹತ್ರ ಹೋದ್ಮೇಲೆ ಇನ್ನು ಯಾವ ಸಮಸ್ಯೆಗೂ ಇನ್ನೊಬ್ಬರ ಹತ್ರ ಹೋಗೋದೇ ಬೇಕಾಗಿಲ್ಲ. ಅಂತಹ ಒಬ್ಬ ವ್ಯಕ್ತಿ ಸಿಕ್ಕರೆ ಏನ್ ಮಾಡ್ತೀವಿ ನಾವು? ಬೋಲೋ, समझ में आ रहा है? तो आचार्य कहते हैं छत्र का अर्थ होता है ಮೂರೂ ಲೋಕದ ಎಲ್ಲ ಸಮಸ್ಯೆಗಳಿಗೆ ಉಪಾಯ ಅರ್ಹಂತರಿದ್ದಾರೆ. ಮೂರು ಲೋಕದ ಸಂಪತ್ತಿ ಅರ್ಹಂತರ ಚರಣಗಳಲ್ಲಿ ನತಮಸ್ತಕ ಇದೆ. ಮನುಷ್ಯರಲ್ಲಿ ಶ್ರೇಷ್ಠ ನರೇಂದ್ರ ಇದ್ದಾನೆ, ಚಕ್ರವರ್ತಿ. ಇಂದ್ರನಲ್ಲಿ ಶ್ರೇಷ್ಠ ಇಂದ್ರ ಇದ್ದಾನೆ, ಸೌಧರ್ಮೇಂದ್ರ. ನರೇಂದ್ರ और ನಾಗೇಂದ್ರ ಭವನ ಜಾತಿ ದೇವತೆಗಳಲ್ಲಿ तो ಎಲ್ಲರೂ ಇಲ್ಲೇ ಇದ್ದಾರೆ. ಮನೆ ಮೂರು ಲೋಕದ ಎಲ್ಲಾ ಜೀವಿಗಳು ಈ ಅರ್ಹಂತರ ಸಾನ್ನಿಧ್ಯದಲ್ಲಿ ನತಮಸ್ತಕರಾಗಿದ್ದಾರೆ. ಅದರ ಪ್ರತೀಕ ಇದೆ ಛತ್ರ. 28ನೇ ಶ್ಲೋಕದಲ್ಲಿ ವೃಕ್ಷದ ಚರ್ಚೆ ನಡೀತಾ ಇದೆ. ಮೊದಲನೇ ಪ್ರಾತಿಹಾರ್ಯ ಯಾವುದು? ಅಶೋಕ ವೃಕ್ಷ. ಅಶೋಕ ವೃಕ್ಷ ಗೊತ್ತಿದೆ ಎಲ್ಲರಿಗೂ ಹೇಗಿರುತ್ತೆ. अशोक वृक्ष कैसे होता है? ಉದ್ದಕ್ಕಿರುತ್ತೆ, है ना. ಅಶೋಕ ವೃಕ್ಷ ಯಾವುದಕ್ಕೆ ನಾವು ಅಶೋಕ ವೃಕ್ಷ ಅಂತೀವಿ, वो ಅಶೋಕ ವೃಕ್ಷ ನೈ. ಇದು ಪ್ರತೀಕ ಇದೆ. ಜಿನವಾಣಿಯಲ್ಲಿ ಬರೋ ಪ್ರತಿಯೊಂದು ಶಬ್ದ ಪ್ರತೀಕ ಇದೆ. ಅಶೋಕ ವೃಕ್ಷ ಯಾವುದೇ ವೃಕ್ಷದ ಹೆಸರಲ್ಲ, ಇದು ಸಾಮಾನ್ಯ ಹೆಸರಿದೆ. ವೃಕ್ಷ ಯಾವುದಾದ್ರೂ ಆಗಿರ್ಬೋದು. जैसे महावीर स्वामी को कौन से वृक्ष पर हुआ था? शाल्मली वृक्ष, मुझे भी अभी याद नहीं आ रहा है ना, लेकिन अलग अलग वृक्ष हैं. तो लेकिन ಎಲ್ಲಾ ವೃಕ್ಷಗಳ ಒಂದು ಹೆಸರೇನಿದೆ? ಅಶೋಕ ವೃಕ್ಷ. ಅಶೋಕ ವೃಕ್ಷದ ಕೆಳಗಡೆನೆ ಎಲ್ಲಾ ತೀರ್ಥಂಕರರು ದೀಕ್ಷೆ ತಗೋತಾರೆ. ತೀರ್ಥಂಕರಾಗುವಂತಹ ಪ್ರತಿಯೊಂದು ಜೀವ ಅಶೋಕ ವೃಕ್ಷದ ಕೆಳಗಡೆ ತಪ ಮಾಡುತ್ತೆ, ಅಲ್ಲೇ ದೀಕ್ಷೆ ತಗೊಳುತ್ತೆ. ಅದರ ಪ್ರತೀಕ ಇದೆ ಅಶೋಕ ವೃಕ್ಷ. ಅಶೋಕ ವೃಕ್ಷ ಅಂದ್ರೆ ಏನು?
ಯಾವ ವೃಕ್ಷದ ಕೆಳಗಡೆ ಹೋದ್ರೆ ಶೋಕ ಆಗೋದಿಲ್ಲ, ಅದು ऐसा अर्थ नहीं है. अशोक वृक्ष का अर्थ क्या है कि ಯಾವ ವೃಕ್ಷದ ಕೆಳಗಡೆ ಅರ್ಹಂತರು ತಪ ಮಾಡ್ತಾರೆ, ಅರ್ಹಂತ ಹಾಗೂ ಜೀವ ತಪ ಮಾಡುತ್ತೆ, ಆ ವೃಕ್ಷದ ಶೋಕ ಕೂಡ ದೂರ ಆಗುತ್ತೆ. ऐसा अर्थ है, उल्टा अर्थ नहीं लगाना. ವೃಕ್ಷದಿಂದ ಅರ್ಹಂತರ ಶೋಕ ದೂರ ಆಗೋದಿಲ್ಲ. ಅರ್ಹಂತರ ಗುಣ ಮಹಿಮೆಯಿಂದ ऐसा कि ವೃಕ್ಷದ ಶೋಕ ಕೂಡ ದೂರ ಆಯಿತು. वो अशोक वृक्ष. वृक्ष क्यों कहते हैं? ವೃಕ್ಷ ಎಲ್ಲ ಅರ್ಹಂತರಾಗೋ ಜೀವಿಗಳು, ತೀರ್ಥಂಕರಾಗೋ ಜೀವಿಗಳು ವೃಕ್ಷದ ಕೆಳಗಡೆ ಯಾಕೆ ದೀಕ್ಷೆ ತಗೊಳ್ಳುತ್ತೆ? ये अशोक वृक्ष किसका प्रतीक है बताओ? अरे ಪ್ರತಿದಿನ ಶಾಂತಿ ಪಾಠ ಮಾಡ್ತಿದ್ದಾನೆ, अशोक वृक्ष सुर पुष्प वृष्टि. तो बताओ अशोक वृक्ष किसका प्रतीक है? शांति का तो आगे आएंगे. चमर ವೃಕ್ಷ ಹೇಗಿರುತ್ತೆ ಸಂಸಾರದಲ್ಲಿ? ಮರ ಮಳೆ ಬರಲಿ, ಬಿಸಿಲು ಬರಲಿ, ಚಳಿ ಆಗಲಿ, ಎಲ್ಲವನ್ನು ಸಹಿಸಿಕೊಳ್ಳುತ್ತೆ. ಪ್ರತಿಕ್ರಿಯೆ ಮಾಡುತ್ತೇನೋ? ನೀ ಪ್ರತಿಕ್ರಿಯೆ करता. ಅಭಿ ಅರ್ಹಂತ ನೈ ಬನೆ. ಅರ್ಹಂತರಾಗ್ಲಿಕ್ಕೆ ದೀಕ್ಷೆ ತಗೊಳ್ಳುವಾಗ ಈ ವೃಕ್ಷದ ಕೆಳಗಡೆ ದೀಕ್ಷೆ ತಗೋತಾರೆ. ये प्रतीक है वैराग्य का, समभाव का, प्रतिक्रिया नहीं देने का. ये अशोक वृक्ष होता है. शोक नहीं करना. ಉಪಸರ್ಗ ಆಗಿತ್ತು, ಶೋಕ ಇಲ್ಲ. ಉಪಸರ್ಗ ಆಗ್ಲಿಲ್ಲ, ಅವಾಗ್ಲೂ ಆನಂದ ಇಲ್ಲ. ಸಮಜ್ ಮೇ ಆ ರಹೆ? ಇದು ಅಶೋಕ ವೃಕ್ಷ ಇದೆ. ಜೀವನದ ಯಾವುದೇ ಹಂತದಲ್ಲಿ ಶೋಕವನ್ನ ಪಡೆದೇ ಇರುವಂತಹ ಪ್ರತೀಕ ಅಶೋಕ ವೃಕ್ಷ ಇದೆ. जीवन के किसी भी अवस्था में न पुण्य हो न पाप हो, किसी भी अवस्था में शोक बिल्कुल नहीं करना. ये प्रतिज्ञा लेकर के दीक्षा ली जाती है. समझ में आता है? देखो, उच्चैरशोक तरु संश्रित मुन्मयूख. उच्चैरशोक, उच्चೈ ಉನ್ನತವಾದಂತಹ. आपको पता है ಅರ್ಹಂತರ ಯಾವ ಎತ್ತರ ಹೈಟ್ ಇರುತ್ತೆ, उसके इंटू 12 करेंगे तो कितना होगा? तो ವೃಕ್ಷ ಅಷ್ಟು ದೊಡ್ಡದಿರುತ್ತೆ. ठीक है ना? तो ಅದಕ್ಕೆ ಹೇಳ್ತಾರೆ ಉಚ್ಚೈರ ಶೋಕ, ಎತ್ತರವಾದಂತಹ ಅಶೋಕ ವೃಕ್ಷ. ಉಚ್ಚೈರ ಶೋಕ ತರು. ತರು ಅಂದ್ರೆ ವೃಕ್ಷ. ಸಂಶ್ರಿತ, ಸಂಶ್ರಿತ ಆಶ್ರಯ ಪಡೆದಿರುವಂತಹ. ಉನ್ಮಯೂಖ, ಉನ್ಮಯೂಖ ಎತ್ತರವಾದಂತಹ. ಮಯೂಖ ಮನೆ ಹೊತ್ತೆ ಕಿರಣಗಳು, ಎತ್ತರವಾದಂತಹ ಕಿರಣಗಳು. ಹಿಂಗನ್ಸುತ್ತೆ. ಆಭಾತಿ ರೂಪಂ, ಆ ರೂಪ ಆಭಾತಿ ಶೋಭಾಯಮಾನವಾಗುತ್ತೆ, ಸುಂದರವಾಗಿ ಕಾಣಿಸುತ್ತೆ. ಹೆಂಗಿದೆ? ಅಮಲಂ. ಆಭಾತಿ ರೂಪಂ ಅಮಲಂ ಭವತೋ ನಿತಾಂತಂ. ಅಮಲಂ ಅತ್ಯಂತ ಶುದ್ಧವಾದಂತಹ ನಿಮ್ಮ ನಿತಾಂತ. ನಿತಾಂತ ಅಂತ ಹೇಳಿದ್ರೆ ಸಂಪೂರ್ಣವಾಗಿ, ಅಸಾಧಾರಣವಾಗಿ ನಿಮ್ಮ ಯಾವ ರೂಪ ಇದೆ ಅದು ಅತ್ಯಂತ ಅಮಲವಾಗಿ ಶೋಭಿತವಾಗ್ತಾ ಇದೆ, ಸುಶೋಭಿತವಾಗ್ತಾ ಇದೆ. ಆಮೇಲೆ ಹೇಳ್ತಾರೆ ಸ್ಪಷ್ಟೋಲ್ಲಸತ್, ಸ್ಪಷ್ಟ ಉಲ್ಲಸಿತ. ಸ್ಪಷ್ಟ ಅತ್ಯಂತ ಸ್ಪಷ್ಟವಾದಂತಹ. ಉಲ್ಲಸಿತ, ಉಲ್ಲಸತ್ ಉಲ್ಲಸಿತವಾದಂತಹ ಯಾವ ಕಿರಣಗಳಿದೆ ಅದು ಹೆಂಗಿದೆ?
ಅಸ್ತತಮೋವಿತಾನಂ. ತಮೋವಿತಾನಂ ಅಂಧಕಾರದ ಸಮೂಹವನ್ನ ಅಸ್ತಂ ನಾಶ ಮಾಡಿದೆ. ಆಮೇಲೆ ಬಿಂಬಂ, ಬಿಂಬಂ ರವೇಹ ಇವ. ಬಿಂಬ ನಿಮ್ಮ ಪ್ರತಿಬಿಂಬ ಸೂರ್ಯನಂತೆ, ರವೇಹ ಇವ ಸೂರ್ಯನಂತೆ. ಪಯೋಧರ, ಪಯೋಧರ್, ಪಯ ಅಂದ್ರೆ ಏನು? ಪಯ ಅಂದ್ರೆ ನೀರು, ಏನು ಅದನ್ನ ಹಿಡ್ಕೊಳ್ಳುವಂಥದ್ದು ಯಾರು? ಮೋಡ, ಬಾದಲ್. ಪಯೋಧರ್ ಮನೆ ಬಾದಲ್. ಪಾರ್ಶ್ವವರ್ತಿ ಹತ್ತಿರ ಇರುವಂತಹ ಮೋಡದಂತೆ. ದೋ ಉದಾಹರಣೆ ದಿಯೆ, ಏನಾದರೂ ಅರ್ಥ ಆಯ್ತು? ಒಂದು ಉದಾಹರಣೆ ಏನು ಹೇಳ್ತಾ ಇದ್ದಾರೆ? ಮೇಘಗಳು, ಮೋಡಗಳಿದೆ. ಇನ್ನೊಂದು ಕಡೆಗೆ ಏನು ಹೇಳ್ತಾ ಇದ್ದಾರೆ? ಸೂರ್ಯನ ಪ್ರತಿಬಿಂಬ ಇದೆ. ಮನೆ ಕ್ಯಾ? ಮೋಡಗಳಲ್ಲಿ ಅವಿತಿರುವಂತಹ ಸೂರ್ಯನ ಕಿರಣಗಳು. ऐसा होता है ना, ಸೂರ್ಯ ಉದಯ ಆಗಿದೆ, ಆದ್ರೆ ಮೋಡಗಳ ಮೇಲೆ ಬಂದ್ಬಿಟ್ಟಿದೆ. ಆದ್ರೂ ಮೋಡಗಳ ಒಳಗಡೆಯಿಂದ ಸೂರ್ಯನ ಕಿರಣಗಳು ಬರ್ತಾ ಇದೆ. ऐसा तो ಹಿಂಗೆ ಹೇಳ್ತಾ ಇದ್ದಾರೆ ಕಿ ಅತ್ಯಂತ ಉಲ್ಲಸಿತವಾದಂತಹ ಸ್ಪಷ್ಟವಾದಂತಹ ನಿಮ್ಮ ಕಿರಣಗಳು ಅಂಧಕಾರವನ್ನ ನಾಶ ಮಾಡ್ತಾ ಇದೆ. ಅಂಧಕಾರ ಮನೆಗೆ ಅಜ್ಞಾನ, ಅಜ್ಞಾನವನ್ನ ನಾಶ ಮಾಡ್ತಾ ಇದೆ. ಯಾವುದರಿಂದ? ಸ್ಪಷ್ಟ ಜ್ಞಾನದಿಂದ. ಸ್ಪಷ್ಟ ಅಂದ್ರೆ ಏನು? ಉಲ್ಲಸತ್ ಅಂದ್ರೆ ಏನು? देखो स्पष्ट उल्लसत ये केवल ज्ञान है. ಪ್ರಕಟವಾಗಿ, ಸ್ಪಷ್ಟವಾಗಿ. ಸ್ಪಷ್ಟ ಮನೆ ಪ್ರತ್ಯಕ್ಷ, ಉಲ್ಲಸತ್ ಮನೆ ಪ್ರಕಟ ಆಗಿದೆ, ಪ್ರಕಟ ಜ್ಞಾನ. ಮನೆ ಕೇವಲ ಜ್ಞಾನ. ಕೇವಲ ಜ್ಞಾನ ಎಲ್ಲಾ ಜೀವಿಗಳ ಅಂಧಕಾರವನ್ನ ದೂರ ಮಾಡುತ್ತೆ. ಹೇಗೆ ದೂರ ಮಾಡುತ್ತೆ? ಉದಾಹರಣೆ ಕೊಟ್ರು. ಬಿಂಬಂ ರವೇರಿವ, ರವಿಯ ಪ್ರತಿಬಿಂಬದಂತೆ. ರವಿಯ ಪ್ರತಿಬಿಂಬ ಯಾವುದು? ಅವನ ಕಿರಣಗಳು. ಎಲ್ಲಿದೆ ಕಿರಣಗಳು? ಮೋಡದೊಳಗಡೆ ಇದೆ. ಅರ್ಥ ಆಗ್ತಿದೆ? ಮೋಡದ ಒಳಗಡೆ ಕಿರಣಗಳು ಅಂದ್ರೆ ಏನು? ಮಾನ್ತುಂಗ ಸ್ವಾಮಿ ಕ್ಯಾ कहना चाहते हैं? ವಿಚಾರ ಕರು. ಏನ್ ಹೇಳ್ತಾ ಇದ್ದಾರೆ? ಸೂರ್ಯ ಚಂದ್ರ ಮೋಡಗಳನ್ನ ಕಟ್ಕೊಂಡು ಏನೋ ಆಗ್ಬೇಕಾಗಿಲ್ಲ ಅವ್ರಿಗೆ. समझ में आ रहा है ना? ये बादल, ये सूरज, ये चंदा, इनसे तो कुछ लेना देना नहीं है. तो क्या कहना चाहते हैं? ಮೋಡಗಳಲ್ಲಿ ಅವಿಸಿರುವಂತಹ ಯಾವ ಸೂರ್ಯನ ಕಿರಣಗಳಿದೆ, ಅದೇ ತರ ಅರ್ಹಂತರ ಸ್ಪಷ್ಟ ಪ್ರತ್ಯಕ್ಷ ಕೇವಲ ಜ್ಞಾನ ಈ ಜೀವಿಗಳ ಅಜ್ಞಾನಂಧಕಾರವನ್ನು ದೂರ ಮಾಡುತ್ತೆ. ಯಾವ ಜೀವಿಗಳದ್ದು? ಯಾವ ಜೀವಿಗಳ ಜ್ಞಾನ, ಸಮ್ಯಕ್ ಜ್ಞಾನ, ಕೇವಲ ಜ್ಞಾನ ಈ ಕರ್ಮಗಳ ರಾಗದ್ವೇಷಗಳ ಅಡಿಯಲ್ಲಿ ಅವಸ್ಕೊಂಡ್ಬಿಟ್ಟಿದೆ. ಕೇವಲ ಜ್ಞಾನ ಅಜ್ಞಾನಿ ಜೀವಿಗಳಿಗೆ ಸಮ್ಯಕ್ ಜ್ಞಾನವನ್ನ ತೋರಿಸುತ್ತೆ. ಅಜ್ಞಾನಿಯ ಜ್ಞಾನ ಎಲ್ಲಿದೆ? ಅಜ್ಞಾನಿಯ ಜ್ಞಾನ ಮುಚ್ಚೋಗಿದೆ. अज्ञानी का ज्ञान प्रकट नहीं है. तो क्या हुआ है कि राग द्वेष के पीछे छुपा हुआ है, प्रकट नहीं है. सम्यक ज्ञान क्यों प्रकट नहीं है? क्योंकि राग द्वेष है इधर. तो राग ದ್ವೇಷದ ಮೋಡಗಳ ಒಳಗಡೆ ಅವಿಸಿರುವಂತಹ ಯಾವ ಜ್ಞಾನ ಜ್ಯೋತಿ ಇದೆ ಅದನ್ನ ಬೆಳಗಿಸ್ಲಿಕ್ಕೆ ಈ ಅರ್ಹಂತರ ಯಾವ ಜ್ಞಾನ, ಕೇವಲ ಜ್ಞಾನ ಇದೆ, ಅದರಿಂದ ಸಾಧ್ಯ ಇದೆ. कुछ कुछ अर्थ समझ में आया? देखो पढ़ो, अर्थ समझ में आएगा. उच्चैर शोकतरु संश्रित मुन्मयोख मा भाति रूपममलं भवतो नितान्तं स्पष्टोल्लसत्किरणमस्ततमो वितानम् ಎಂಬಂ ರವೇರಿವ ಪಯೋಧರ ಪಾರ್ಶ್ವವರ್ತಿ. ಅರ್ಥ,
ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿದೆ ಶ್ಲೋಕದಲ್ಲಿ. ನಾನು ಮೊದಲು ಹೇಳಿದ್ದೆ, ಶ್ಲೋಕ ಓದ್ತಾ ಇದ್ದಂತೆ ಅರ್ಥ ಗಮನಕ್ಕೆ ಬರಬೇಕು, ಆವಾಗಲೇ ಭಕ್ತಾಮರ ಪಾಠ ಆಯಿತು. ಇಸ್ ಭ್ರಮ ಮೇ ಕೋಯಿ ನ ರಹೆ ಕಿ ಭಕ್ತಾಮರ ಪಾಠ ಮಾಡಿದ ತಕ್ಷಣ ಮುಗಿದೋಯ್ತು ಅಂತ. ಅರ್ಥ ಗೊತ್ತಿಲ್ಲ ಅಂದ್ರೆ ಯಾವ ಭಕ್ತಾಮರ ಪಾಠನೂ ಆಗ್ಲಿಲ್ಲ. ಗಿಡಿ ಪಾಠ ಮಾಡೋದ್ರಿಂದ ಏನೂ ಸಾಧ್ಯ ಆಗೋದಿಲ್ಲ. यदि अर्थ नहीं पता तो कोई प्रयोजन सिद्ध नहीं होगा. ಒಂದೇ ಒಂದು ಪದ್ಯ ಓದಿದ್ರು ಅರ್ಥ ಸಹಿತ ಓದೋದಿದೆ. आप एक ही ಪದ್ಯ ಪಡೋಣ, ಪ್ರತಿದಿನ 48 ಪದ್ಯಗಳ ಓದುವಂತಹ ಅನಿವಾರ್ಯತೆ ಇಲ್ಲ. ಎಷ್ಟು ಪದ್ಯ ಓದಿದ್ರು ಅರ್ಥ ಸಹಿತ ಪढ़ो तभी लाभ होगा. ಇಲ್ಲಿ ಅರ್ಹಂತರ ಬಹಿರಂಗ ಸ್ವರೂಪವನ್ನು ಹೇಳುತ್ತಾ ಇದ್ದಾರೆ. ಯಾವ ಸಮೋಶರಣದಲ್ಲಿ ಅಶೋಕ ವೃಕ್ಷ ಇದೆ ಅಥವಾ ಅರ್ಹಂತರ ಪ್ರಾತಿಹಾರ್ಯಗಳಲ್ಲಿ ಯಾವ ಅಶೋಕ ವೃಕ್ಷ ಇದೆ, ಅದು ಯಾವುದರ ಪ್ರತೀಕ ಇದೆ? ಸಮಭಾವದ ಪ್ರತೀಕ ಇದೆ. ಪುಣ್ಯ ಪಾಪ ಉದಯಕ್ಕೆ ಪ್ರತೀಕಾರ ಮಾಡದೇ ಇರುವಂತಹ ಪ್ರತೀಕ ಇದೆ. तो जब जब शांति पाठ पढ़ो और अशोक वृक्ष का ध्यान आए तो क्या समझना, ಜೀವನದಲ್ಲಿ ಪುಣ್ಯ ಬರಲಿ ಅಥವಾ ಪಾಪ ಬರಲಿ ಕೆಲ ಪ್ರತಿಕ್ರಿಯೆ ಅಂತೂ ನೀಡೋದಿಲ್ಲ. ಪ್ರತಿಕ್ರಿಯೆ ನೀಡಲಿಲ್ಲ ಅಂದ್ರೆ ಮುನಿ ಆಗ್ಬಿಡ್ತೀವಿ. ನೈ ಅವರವರ ಭೂಮಿಕೆಗೆ ಅನುಸಾರವಾಗಿ ಪುಣ್ಯ ಉದಯ ಅಥವಾ ಪಾಪ ಉದಯ ಅದಕ್ಕೆ ಪ್ರತೀಕಾರ ನೀಡೋದಿಲ್ಲ. ये दोनों भी अरहंत के समागम में आने पर जीव को समझ में आता है. ಅದಕ್ಕೋಸ್ಕರ ಅಶೋಕ ವೃಕ್ಷ ಇದೆ. ಶೋಕದ ಅರ್ಥ ಇದೆ ಅಳೋದಲ್ಲ, ಶೋಕದ ಅರ್ಥ ಇದೆ ಮಾತ್ರ ದುಃಖ ಪಡೋದಲ್ಲ, ಶೋಕದ ಅರ್ಥ ಇದೆ ಪ್ರತಿಕಾರ. ಚಾಹೆ ಪುಣ್ಯ ಕಾ ಉದಯ ಹೋ ಯಾ ಪಾಪ ಕಾ ಉದಯ. ಮುಂದೆ ಸಿಂಹಾಸನದ ಬರೋದಿದೆ. ಪ್ರತೀಕ ಏನಿದೆ ಕಿ ಸಮೋಶರಣದಲ್ಲಿ 3 ಲೋಕದಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದ ಪುಣ್ಯದ ಉದಯ ಇದೆ ತೀರ್ಥಂಕರ ನಾಮ ಪ್ರಕೃತಿ. ತೀರ್ಥಂಕರ ನಾಮ ಪ್ರಕೃತಿಗಿಂತ ಶ್ರೇಷ್ಠವಾದ ಯಾವ ಕರ್ಮದ ಉದಯನೂ ಇಲ್ಲ. ಇದು ಸಬ್ಸೆ ಶ್ರೇಷ್ಠ. ಅಂತಹ ಕರ್ಮದ ಉದಯವನ್ನ ಅರ್ಹಂತರು ಸ್ಪರ್ಶ ಕೂಡ ಮಾಡ್ತಾ ಇಲ್ಲ. ಸೋಚು ಸಾತಿಶಯ ಪುಣ್ಯದ ಉದಯ ಕೂಡ ಯಾರಿಗೆ ಬರುತ್ತೆ? ಯಾರಿಗೆ ಆ ಪುಣ್ಯದ ಉದಯದ ಅಗತ್ಯ ಇಲ್ಲ ಅವರಿಗೆ ಸಾತಿಶಯ ಪುಣ್ಯದ ಉದಯ ಬರುತ್ತೆ. उन्हीं को सातिशय पुण्य कर्म का बंध होगा जिसको पुण्य चाहिए नहीं हो. ಯಾರಿಗೆ ಪುಣ್ಯ ಬೇಕಾಗಿದೆ ಅವನಿಗೆ ಪುಣ್ಯ ಸಿಗೋದಿಲ್ಲ. ಯಾರು ಸಂಪೂರ್ಣ ನಿಷ್ಕಾಂಕ್ಷಿತ ನಿಶಂಕಿತ ಆಗಿದ್ದಾರೆ ಅವನಿಗೆ ಸಾತಿಶಯ ಪುಣ್ಯದ ಬಂಧ ಆಗುತ್ತೆ. 16 कर्म भावना पढ़िए ना, दर्शन विशुद्धि विनय संपन्नता. ಒಂದೊಂದು ಭಾವನೆ ಒಂದೊಂದು ನಿಸ್ವಾರ್ಥತೆಯನ್ನು ತೋರಿಸುತ್ತೆ. ಆ ಜೀವಕ್ಕೆ ಪುಣ್ಯದ ಬಂಧ ಆಗುತ್ತೆ, दूसरे को नहीं होता. जैसे ಸಿಂಹಾಸನ ಇದೆ, ಸಿಂಹಾಸನ ಚಿನ್ನದ ಸಿಂಹಾಸನ ಇದೆ, ಆದ್ರೆ ಜಿನ್ವಾನಿ ಏನ್ ಹೇಳುತ್ತೆ? ಸಿಂಹಾಸನವನ್ನ ಸ್ಪರ್ಶ ಮಾಡೋದಿಲ್ಲ. भाई अरहंत सिंहासन पर तो बैठते नहीं है ना, तो फिर सिंहासन क्यों है? विचार किया कभी? ಏನ್ ಹೇಳ್ತಾ ಇದ್ದಾರೆ? ಅರ್ಹಂತರು ಸಮೋಶರಣದಲ್ಲಿ ಸಿಂಹಾಸನದ ಮೇಲಂತೂ ಕೂರೋದಿಲ್ಲ. तो फिर अरहंतर समोशरणದಲ್ಲಿ सिंहासन ಯಾಕಿದೆ? बोलो क्यों है सिंहासन? अच्छा सिंहासन है, कमलासन नहीं है. ठीक है ना? ಈಗ ಎಷ್ಟೋ ಪ್ರತಿಮೆಗಳಲ್ಲಿ ಕಮಲಾಸನ ಇದೆ, ಕಮಲಾಸನ नहीं है. ಸಮೋಶರಣದ ಯಾವುದೇ ವರ್ಣನೆಯಲ್ಲಿ कमलासन नहीं, क्या है? सिंहासन. दिव्य विटप बहुपन की वर्षा.
दुंदुबी आसन, तो आसन वो कमल नहीं है, ಸಿಂಹ. ಸಿಂಹ ಯಾವುದರ ಪ್ರತೀಕ ಇದೆ? ಸಿಂಹ ಕ್ರೂರನೂ ಇರುತ್ತೆ. ಸಮೋಷಣದಲ್ಲಿ ಕ್ರೂರತೆಗೆ ಏನ್ ಕೆಲಸ? बोल. है ना? एक तो सिंह होता है साहस वाला, और क्रूर भी तो होता है. तो क्या करे? क्रूरता के भी तो प्रतीक है. फिर क्यों है सिंहासन, वो सिंह का आसन? ಅಲ್ಲಿದೆಯಲ್ಲ ಒಂದು ಚಿತ್ರ, ಕಿ ಹುಲಿ ಮತ್ತು ಹಸು ಎರಡು ಹಾಲು ಕುಡಿತಾ ಇದೆ, ऐसा प्रतीक है. एक तो ಶೂರ್ ವೀರ ಇದೆ. तो ಯಾವ ಧರ್ಮದಲ್ಲಿ ಬರುವಂತಹ ಜೀವ ಇದೆ ಅದು ಮೂರು ಲೋಕದಲ್ಲಿ ಎಲ್ಲಕ್ಕಿಂತ ದೊಡ್ಡ ಪುರುಷಾರ್ಥಿ ಜೀವ ಇದೆ. जैसे शेर जंगल का राजा होता है, ऐसा धार्मिक जीव 3 लोक में सबसे बड़ा पुरुषार्थी होता है. इसका प्रतीक है वो सिंहासन. सिंह ತೆರೆದಿರುವ ಮುಖ ಸಿಂಹ ಇದೆ. मैं कहीं गया था तो ಬಾಗಿಲು ಮೇಲೆ ಸಿಂಹದ ಚಿತ್ರಗಳಿದೆ, ಎಂಬೋಸಿಂಗ್. ಅವರ ಸಿಂಹದ ಬಾಯಲ್ಲಿ ಬಳೆಗಳಿದೆ. ಸಿಂಹ तो ठीक है, इधर बायल बड़ेगले हाकिದೆ. वास्तु वालों ने बताया कि बाय ತೆರೆದಿರೋ ಸಿಂಹ ಇರುತ್ತಲ್ಲ वो अशुभ होता है. समझ में आ रही ना बात? ऐसा कुछ भी नहीं है. ಸಮೋಶರಣದಲ್ಲಿ ಯಾವ ವರ್ಣನೆ ಬರುತ್ತೆ ಅದು ಬಾಯಿ ತೆರೆದಿರೋ ಸಿಂಹದ ಆಸನ ಇದೆ. वो शूरता का प्रतीक है, क्रूरता का नहीं. क्या हमें ऐसा लगता है कि धार्मिक जीवस्तु पुरुषार्थहीन ಯಾರೂ ಇರೋದಿಲ್ಲ. बात बिल्कुल उल्टी है. धार्मिक जीव ಎಲ್ಲಕ್ಕಿಂತ ದೊಡ್ಡ ಪುರುಷಾರ್ಥಿ ಇದ್ದಾನೆ. ಹೊರಗಡೆ ಪುರುಷಾರ್ಥ ಅಂತೂ ಎಲ್ಲಾ ಜೀವಿ ಮಾಡುತ್ತೆ, अंतरंग पुरुषार्थ कौन करे? बोलो. बाहर में उठा पटक तो सब करने के लिए तैयार है, अपने अंतरंग को बदलने के लिए कौन तैयार है? बोलो. ಹೊರಗಡೆ ಯುದ್ಧಕ್ಕಂತೂ ಎಲ್ಲರೂ ತಯಾರಿದ್ದೀವಿ, अभी आ जाओ. कौन नहीं तैयार है? लड़ने के लिए, झगड़ने के लिए कौन नहीं तैयार है? ಜೈನ ಧರ್ಮ ಕಾಪಾಡಬೇಕು, ಯುದ್ಧ ಮಾಡಲಿಕ್ಕೆ ಯಾರು ತಯಾರಿಲ್ಲ? सब तैयार है. अंतरंग को बदलने के लिए कौन तैयार है? तो जिन धर्म ಹೊರಗಡೆ ಯುದ್ಧ ಮಾಡೋದ್ರಿಂದ ಉಳಿಯತ್ತೋ, अंतरंग युद्धದಿಂದ ಉಳಿಯತ್ತೋ. तीर्थंकर ने बाहर युद्ध किया था कि अंतरंग में युद्ध किया था? यद्यपि युद्ध नहीं कियो ना ही रखे असी तीर, तदपि बने महावीर. तो ಇಲ್ಲಿ ಹೊರಗಡೆ ಯುದ್ಧದ ಚರ್ಚೆ ನಡೀತಾ ಇಲ್ಲ, बाहर बिल्कुल अप्रतिकार. ಅಂತರಂಗದಲ್ಲಿ ಯಾವ ಪ್ರತಿಕಾರ ಇದೆ ಅದಕ್ಕೆ ಇನ್ನೊಂದು ಪ್ರತಿಕಾರ ಕೊಡೋದಿದೆ. अंतरंगದಲ್ಲಿ चुप नहीं बैठना. यदि मन कहे पंचेंद्रिय का भोग तो प्रतिकार करो, वो विजय है. ಅದಕ್ಕೆ ಯಾವ ಸಿಂಹ ಇದೆ, ಈ ಸಿಂಹ ಪುರುಷಾರ್ಥದ ಪ್ರತೀಕ ಇದೆ. भले अनंत स्वामी सिंहासन पर नहीं बैठते हो, फिर भी सिंहासन समोशरण में मौजूद होता है ताकि समोशरण के प्रत्येक जीव को यह पता चले कि यह परम पुरुषार्थी जीव है. ಯಾರು ಪುರುಷಾರ್ಥಿ ಇರ್ತಾನೆ ಅವನಿಗೆ ಮಾತ್ರ ಅರ್ಹಂತ ಅವಸ್ಥೆ ಸಿಗುತ್ತೆ. ಯಾರು ಆಲ್ಸಿ है,
ಸೋಂಬೇರಿ, ಕೆಲಸ ಮಾಡ್ಲಿಕ್ಕೆ ತಯಾರಿಲ್ಲ, असावधान, अचित्त, ऐसा जीव धार्मिक नहीं हो सकता। और ऐसा जीव यदि बोले धार्मिक हूं तो उससे दूर हो जाओ, बिल्कुल भाग जाओ वहां से। धार्मिक जीव ಹೀಗಿರೋದಿಲ್ಲ। अभी नंदीश्वर भक्ति होता है इधवल्ला, भक्तियों का इतिहास पता है आपको? दश भक्ति कुंद कुंद आचार्य बರೆದಿದ್ದಾರೆ। ಮುನಿ ಆಚಾರ್ಯದ 24 ಗಂಟೆಗಳಲ್ಲಿ 24 ಗಂಟೆಗಳನ್ನ ವಿಭಾಜನೆ ಮಾಡಲಿಕ್ಕೋಸ್ಕರ ದಶಭಕ್ತಿಗಳಿದೆ। 24 ಗಂಟೆಯಲ್ಲಿ ಒಂದು ಕ್ಷಣ ಕೂಡ ನೀವು ಆಲಸ್ಯ ಮಾಡಂಗಿಲ್ಲ, ಅದಕ್ಕೋಸ್ಕರ ದಶಭಕ್ತಿಗಳಿದೆ। आप 3 4 ಪ್ರಹರಗಳಲ್ಲಿ ಅದನ್ನ ವಿಭಾಗ ಮಾಡಿದ್ದಾರೆ। कि ಬೆಳಿಗ್ಗೆ ಎದ್ದೇಳೋದು ಶುದ್ಧ ಭಕ್ತಿ, ಸಿದ್ಧ ಭಕ್ತಿ ಆದ್ಮೇಲೆ ಶುದ್ಧ ಭಕ್ತಿ ಮಾಡಿದ್ರು, ಶುದ್ಧ ಭಕ್ತಿ ಆದ್ಮೇಲೆ ಸ್ವಾಧ್ಯಾಯ ಶುರು ಆಯ್ತು, ಸ್ವಾಧ್ಯಾಯ ಆದ್ಮೇಲೆ ಪುನಃ ಸ್ವಾಧ್ಯಾಯ ಮುಗಿದ್ಮೇಲೆ ಶುದ್ಧ ಭಕ್ತಿ, ಆಮೇಲೆ ಕಾಯೋತ್ಸರ್ಗ, ಪುನಃ ಆಹಾರ ಕೇಳ್ತಿದ್ದಾರೆ ಸಿದ್ಧ ಭಕ್ತಿ, ಆಹಾರ ಮುಗಿತು ಸಿದ್ಧ ಭಕ್ತಿ। ಯಾವ ಜೀವ ಸೋಂಬೇರಿ ಇದ್ದಾನೆ वो महा अधार्मिक जीव है। आलस्य से बड़ा अधर्म और कुछ नहीं है ये तो बिल्कुल। तो ಯಾವ ಸಿಂಹಾಸನ ಇದೆಯಲ್ಲ ಅದು ಆ ಶೂರತೆಯ ಅಂತರಂಗ ಪುರುಷಾರ್ಥದ ಪ್ರತೀಕ ಇದೆ। ಉಸಿ ತರ ಸೆ ಯಾವಾಗ ವಿಹಾರ ಆಗುತ್ತಲ್ಲ ಆವಾಗ ಕಮಲ ಇರುತ್ತೆ ಮುಂದೆ, ಲೇಕಿನ್ आसन ಇದೆಯಲ್ಲ ಅದು ಸಿಂಹಾಸನ ಇದೆ, वो कमलासन नहीं है। ठीक है, तो ಒಂದೊಂದು ಶ್ಲೋಕದಲ್ಲಿ ಒಂದೊಂದು ಪ್ರಾತಿಹಾರ್ಯದ ಚರ್ಚೆ ನಡೀತಾ ಇದೆ। ಎಲ್ಲ ಶ್ಲೋಕಗಳ ಚರ್ಚೆ ಅಂತೂ ಮಾಡೋಕ್ಕಾಗೋದಿಲ್ಲ, ಸಮಯ ಎಷ್ಟಿದೆ, ಮುಗಿತಾ? अभी है, चलो और एक श्लोक पढ़ते हैं, 29वें श्लोक। सिंहासने मणिमयूख शिखा विचित्रे विभ्राजते तव वपु कनकावदातं बिम्बं वियद्विलसत्। देखो ಏನು ಹೇಳ್ತಾ ಇದ್ದಾರೆ, ಯಾವ ಸಿಂಹಾಸನ ಇದೆ ಅದರ ಬಗ್ಗೆ ಹೇಳ್ತಾ ಇದ್ದಾರೆ। ಸಿಂಹಾಸನ ಹೆಂಗಿದೆ? ಸಿಂಹಾಸನೆ ಮಣಿಮಯೂಖ ಶಿಖಾ ವಿಚಿತ್ರೆ। ಸಿಂಹಾಸನೆ, ಸಿಂಹಾಸನದಲ್ಲಿ ಮಣಿ, ಮಣಿಗಳ ಯಾವ ಮಯೂಖ ಕಿರಣ ಇದೆ ಅದು ಹೆಂಗಿದೆ? ಶಿಖಾ ವಿಚಿತ್ರೆ, ಆ ಕಿರಣಗಳ ಯಾವ ಜ್ವಾಲೆ ಇದೆ ಅದು ಹೆಂಗಿದೆ? ಅತ್ಯಂತ ಆಶ್ಚರ್ಯವನ್ನ, ವಿಚಿತ್ರ ಮನೆ ಆಶ್ಚರ್ಯವನ್ನ ಉಂಟು ಮಾಡುವಂಥದ್ದಿದೆ। ಅದರಿಂದ ಏನಾಗುತ್ತೆ? ವಿಭ್ರಾಜತೆ ತವ ವಪುಹು ಕನಕಾವದಾತಂ, ಅದರಿಂದ ತವ ವಪುಹು ನಿಮ್ಮ ಶರೀರ, ಕನಕಾವದಾತಂ, ಕನಕ ಅಂದ್ರೆ ಬಂಗಾರ, ಚಿನ್ನ, तो ಕನಕಾವದಾತಂ ಚಿನ್ನದಂತೆ ವಿಭ್ರಾಜತೆ, ಅದು ಶೋಭಾಯಮಾನವಾಗುತ್ತೆ, ಚಿನ್ನದಂತೆ ಅತ್ಯಂತ ಸುಂದರವಾಗಿ ಕಾಣಿಸುತ್ತೆ। ಬಿಂಬಂ ವಿಯದ್ವಿಲಸದಂಶುಲತಾವಿತಾನಂ, ಬಿಂಬಂ ಅದರ ಪ್ರತಿಬಿಂಬ ಹೆಂಗಿದೆ? ವಿಯತ್, ವಿಯತ್ ಅಂದ್ರೆ ಆಕಾಶ, ಆಕಾಶ ವಿಲಸಂತ, ಆಕಾಶದಲ್ಲಿ ಶೋಭಾಯಮಾನವಾಗುತ್ತೆ, ಹೆಂಗೆ? ಅಂಶುಲತಾ, ಅಂಶುಲತಾ ಕಿರಣವೆಂಬ ಬಳ್ಳಿಗಳಿರುತ್ತಲ್ಲ, ಬಳ್ಳಿಗಳ ರೀತಿಯಾದ ಕಿರಣಗಳು, ಮನೆ ಲತಾओं के जैसे किरण, वो वितानम, वितानम माने विस्तारित हो जाते हैं, है ना, फैल जाते हैं।
ಮನೆ ಆ ಶರೀರ ಕನಕ ಚಿನ್ನದಂತೆ ಯಾವ ಶೋಭಾಯಮಾನವಾಗುತ್ತೆ, ಅದರ ಯಾವ ಪ್ರತಿಬಿಂಬದ ಯಾವ ಕಿರಣಗಳಿದೆ, ಆ ಕಿರಣಗಳು ಬಳ್ಳಿಗಳಂತೆ, ಬಳ್ಳಿಗಳ ಆಕಾಶದಲ್ಲಿ ಹಬ್ಬುತ್ತಲ್ಲ, ಬಳ್ಳಿಗಳನ್ನು ಬಿಟ್ರೆ ಜಾಗ ಕೊಟ್ರೆ ಹಬ್ಬುತ್ತಾ ಹೋಗುತ್ತೆ. ಹಾಗೇನೆ ಆ ಶರೀರದ ಕಾಂತಿ, ಶರೀರದ ವೈಭವ ಮೇಲೆ ऊपर विस्तारित हो रहा है ना. और तुंगोदयाद्री, ತುಂಗ ಉದಯಾದ್ರಿ ಏನ, ತುಂಗ ಅಂದ್ರೆ ಏನು, ಎತ್ತರಕ್ಕೆ ಏನ, ತುಂಗೋದಯಾದ್ರಿ, ಉದಯಾದ್ರಿ, ಉದಯಾದ್ರಿ ಉದಯಾಚಲ್ ಉತ್ಪನ್ನ ಆಗುವಂತ ಜಾಗ ಏನ, ಅದ್ರಿ ಮನೆ ಹೋತೆ ಶಿಖರ್ है ना. तो ತುಂಗೋದಯಾದ್ರಿ ಶಿಖರ್ है ना. ಶಿರ, ಶಿರ ಅಂದ್ರೆ ಅದರ ಉನ್ನತವಾದಂತಹ ಜಾಗ, ಶಿಖರ್ है ना. जैसे ಬೆಟ್ಟ ಇದೆ ಅಂದ್ರೆ ಅದರ ತುದಿ, उसको कहते हैं ಶಿರ್ है ना. तो ಶಿರಃ ಇವ, ಅದರಂತೆ ಸಹಸ್ರ ರಶ್ಮಿ, ಸಹಸ್ರ ರಶ್ಮಿ ಸಾವಿರಾರು ಕಿರಣಗಳ ಒಂದು ಶೋಭಾಯಮಾನವಾಗಿ ಕಾಣಿಸ್ತಾ ಇದೆ. ಅಂದ್ರೆ ಏನು ಹೇಳ್ತಾ ಇದ್ದಾರೆ, ಜೈಸೆ ಒಂದು ಬೆಟ್ಟ ಇದೆ, ಬೆಟ್ಟದ ಮೇಲೆ ಸೂರ್ಯನ ಕಿರಣ ಬಿದ್ದರೆ ಎಷ್ಟು ಕಿರಣಗಳು ಕಾಣಿಸುತ್ತೆ, ನೂರಾರು ಕಿರಣಗಳು ಕಾಣಿಸುತ್ತೆ. ಜೈಸೆ ಕನಕಗಿರಿಗೆ ಹೇಳ್ತೀವಲ್ಲ ನಾವು, ಕನಕಗಿರಿಗೆ ಕನಕಗಿರಿ ಯಾಕಂತಾರೆ ಕಿ ಸೂರ್ಯನ ಕಿರಣ ಬಿದ್ದರೆ ಬೆಟ್ಟ ಚಿನ್ನದಂತೆ ಕಾಣಿಸುತ್ತೆ ಏನ. तो ಜನ ಅಲ್ಲಿ ಚಿನ್ನ ಹುಡುಕಕ್ಕೆ ಹೋಗ್ಬಿಟ್ರು. ऐसे ही ಮಾನತುಂಗ ಸ್ವಾಮಿ ಹೇಳ್ತಾ ಇದ್ದಾರೆ, ಅರ್ಹಂತರ ಶರೀರ ಚಿನ್ನದಂತೆ ಹೊಳಿತಾ ಇದೆ. ಹಾಗಾದ್ರೆ ಚಿನ್ನದಂತೆ ಹೊಳಿತಾ ಇರೋ ಆ ದೇಹದಿಂದ ಏನನ್ನ ಆಕಾಂಕ್ಷೆ ಮಾಡೋದಿದೆ, उससे क्या प्रयोजन है तुम्हें बताओ. ಸಿಂಹಾಸನ ಹೇ ಸೋನೆ ಕಾ, और ಅದರ ಕಿರಣಗಳು ದೇಹದ ಮೇಲೆ, ದೇಹದ ಕಿರಣಗಳು ಸಿಂಹಾಸನದ ಮೇಲೆ, ಮತ್ತೆ ಎಲ್ಲ ಸೇರಿ ಆಕಾಶದಲ್ಲಿ ಹಬ್ಬಿಕೊಂಡಿದೆ ಕಿರಣಗಳು ಏನ. ಹೀಗೆ ಅರ್ಹಂತರ ಜಿನಬಿಂಬ ಇದೆ. तो ಇದರಿಂದ ಏನು ಪ್ರಯೋಜನ ಇದೆ, क्या प्रयोजन है इससे, सोना मिलेगा, अक्षय तृतीया तो सोना मिलेगा, खरीदो. ಅರ್ಹಂತರ ಪೂಜೆ ಮಾಡಿದ್ರೆ ಫಲ ಏನ್ ಸಿಗುತ್ತೆ. अच्छा मैंने और भी सुना, ಯಾವ ಅಶೋಕ ವೃಕ್ಷ ಇದೆ ಅದು ನಾನು ಹೇಳಿದ್ನಲ್ಲ ಯಾವ್ದ್ರ ಪ್ರತೀಕ ಇದೆ, ಪ್ರತೀಕಾರ ನೈ ಕರ್ನೆ ಕಾ ಪ್ರತೀಕ, ಸಮಭಾವದ ಪ್ರತೀಕ ಇದೆ. तो ಕೆಲವರು ಏನ್ ಮಾಡಿದ್ರು, ಅಶೋಕ ವೃಕ್ಷ ಸಹಿತವಾದ ಅರ್ಹಂತರ ಧ್ಯಾನ ಮಾಡು, ನಿದ್ದೆ ಬರಲಿಲ್ಲ ಅಂದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ. मैंने सुना है पूरा, ऐसे नहीं बोल रहा हूं मैं, बहुत बड़े बड़े लोग बोलते हैं ऐसा. इसके लिए नींद नहीं आता है तो एक गोली खाओ और सो जाओ, भक्ता मर्जी है इसके लिए. बताओ, ಇದಕ್ಕೆ ಭಕ್ತಾಮೃತ ಅಗತ್ಯ ಇದೆ. सिंहासन शूरवीरता का प्रतीक है, आलस नहीं करने का प्रतीक है. ऐसा बिल्कुल कहते हैं लोग कि ನನ್ನ ಮಗ ತುಂಬಾ ಆಲಸಿ ಇದ್ದಾನೆ. तो इन्होंने क्या बताया, 29ನೇ ಶ್ಲೋಕ ದಿನ ಪಾಠ ಮಾಡಕ್ಕೆ ಹೇಳು, ಆಲಸ್ಯ ಎಲ್ಲ ದೂರ ಆಗ್ಬಿಡುತ್ತೆ. ಅಷ್ಟ ಪ್ರಾತಿಹಾರ इसके प्रतीक है. ಅಜ್ಞಾನದಿಂದ ನಾವು ಮಹಾಘೋರ ಘೋರ ದರ್ಶನ ಮೋಹನಿಕ ಬಂದ್ करते. ನನಗೆ ಯಾವ ಭಯನೂ ಇಲ್ಲ, मैं तो खुलकर बोलता हूं, सुनना हो तो सो, नहीं तो ಅರ್ಹಂತರ ಸ್ವರೂಪ ಆದ್ರೂ ತಿಳಿಬೇಕಲ್ಲ. हम रोज पूजा करते हैं, समोसरण का स्वरूप तो समझे. ಯಾವ ಪ್ರಾತಿಹಾರ್ಯಗಳಿದೆ ಆ ಪ್ರಾತಿಹಾರ್ಯಗಳ ಸ್ವರೂಪ ಆದ್ರೂ ತಿಳಿಬೇಕು. ಇದು
इस सब का क्या प्रयोजन सिद्ध होगा? ನಿದ್ದೆ ಬರಲಿಲ್ಲ ಅಂದ್ರೆ, ಸಮಾಧಾನ ಇಲ್ಲ ಅಂದ್ರೆ, ಡಿಪ್ರೆಷನ್ ಇದೆ ಅಂದ್ರೆ ಅಪನ ಜೀವನ್ ಸುಧಾರೋ. ಅದಕ್ಕೋಸ್ಕರ ಭಕ್ತಾಮೃತ ಉಪಯೋಗ ಮಾಡೋ ಅಗತ್ಯ ಇಲ್ಲ. ಸಿಂಹಾಸನ ಪ್ರತೀಕ ಇದೆ ಅಂತರಂಗ ಪುರುಷಾರ್ಥದ್ದು, ಬಹಿರಂಗ ಪುರುಷಾರ್ಥ ನೈ. ಪಾರ್ಶ್ವನಾಥ ಮುನಿಗೆ ಉಪಸರ್ಗ ಬಂದಾಗ ಶಕ್ತಿ ಇರಲಿಲ್ಲ पार्श्वनाथ स्वामी के, कम थी शक्ति, प्रतिकार नहीं किया ना, उसको कहते हैं शूरता. उस शूरता का प्रतीक है सिंहासन. तो ಯಾವ ಜೀವ ತನ್ನ ಜೀವನದಲ್ಲಿ ಪುಣ್ಯ ಪಾಪಕ್ಕೆ ಪ್ರತೀಕಾರ ಮಾಡಲಿಲ್ಲ ಅಂತಹ ಅರ್ಹಂತ ಆಗೋ ಜೀವ ಆ ಸಿಂಹಾಸನದ ಮೇಲೆ ಕೂರುತ್ತೆ. ಕೂರುತ್ತೆ ಅಂತ ಹೇಳ್ತೀವಿ, ಫಿರ್ವಿನೇ ಬೇಡುತ್ತೆ. देखो ಎಷ್ಟು ದೊಡ್ಡ ಉಪದೇಶ ಹೇಳುತ್ತೆ ಇವೆಲ್ಲ ವಿಷಯಗಳು ನಮಗೆ. सिंहासन से भी अधर रहते हैं, इसका अर्थ वो सिंहासन मात्र तुम्हें उपदेश देने के लिए है वहां पर. बहुत लोगों को लगता है समोशरण अरहंत का वैभव दिखाने के लिए. नहीं भाई, बिल्कुल नहीं. ಅರ್ಹಂತ ಸ್ವಾಮಿಗೆ ತನ್ನ ಯಾವ ವೈಭವ ತೋರಿಸುವ ಅಗತ್ಯ ಇಲ್ಲ. भूल जाओ आप इस सबको. समोशरण का वैभव होता है अज्ञानी को उपदेश देने के लिए, ಅಜ್ಞಾನಿಗೆ ಅರ್ಹಂತರ ಸ್ವರೂಪ ತಿಳಿಸಲಿಕ್ಕೆ. ಸಮೋಶರಣದ ಒಂದೊಂದು ವಸ್ತು, ಒಂದೊಂದು ವೈಭವ, ಒಂದೊಂದು ಅಜ್ಞಾನಿಗೆ ಉಪದೇಶವನ್ನ ಕೊಡುವ ಪ್ರತೀಕ ಇದೆ. वो कोई वैभव नहीं है, वो कोई दिखावा नहीं है. ಅದಕ್ಕೋಸ್ಕರ ಸಮೋಶರಣ ಇದೆ. ಅಪ್ ಸಮझो, ಜೈನ ಧರ್ಮದ ಮೂಲ ಕ್ಯಾ ಜಿನ ಮಂದಿರದ ಸ್ವರೂಪನೇ ನಮಗೆ ಗೊತ್ತಿಲ್ಲದೆ ಹೋದ್ರೆ ನಾವು ದರ್ಶನ ಹೇಗೆ ಮಾಡೋದು? ಅರ್ಹಂತರ ಮುಂದೆ ಯಾವಾಗ್ಲೂ ಅಷ್ಟು ಪ್ರತಿಹಾರಗಳು ಇಟ್ಟಿರ್ತೀವಿ ತಾನೆ. ದರ್ಶನ ಮಾಡೋದು ಹೇಗೆ? ಅವುಗಳ ಸ್ವರೂಪ ಗೊತ್ತಿಲ್ಲ ಅಂದ್ರೆ. ಅರೆ, ಅಶೋಕ ವೃಕ್ಷ ನೋಡ್ತಾ ಇದ್ದಂತೆ ಅದರ ಪ್ರತೀಕ ಇಟ್ಟಿರ್ತೀವಲ್ಲ, ವೃಕ್ಷ ಸಿಂಹಾಸನ ಇಟ್ಟಿರ್ತೀವಿ ತಾನೆ. ಆ ಸಿಂಹಾಸನವನ್ನು ನೋಡಿದ ತಕ್ಷಣ ಗಮನ ಎಲ್ಲಿ ಹೋಗ್ಬೇಕು? ಆ ಪ್ರತೀಕಾರ ಮಾಡದೇ ಇರುವಂತಹ ಆ ಪುರುಷಾರ್ಥಿ ಜೀವಿಯ ಪುರುಷಾರ್ಥದ ಕಡೆಗೆ ಗಮನ ಹೋಗ್ಬೇಕು. तब दर्शन होगा. ಚಮರ ಛತ್ರ ನೋಡ್ತಾ ಇದ್ದಂತೆ ಗಮನ ಎಲ್ಲಿ ಹೋಗಬೇಕು? चवर होते शांति के प्रतीक. जैसे चवर ढुलते हैं ना, तो या तो कोस्कर नहीं, चंवर तो ऐसे ढुलते हैं ना, ऊपर तो नहीं जाते, ऊपर जाके फिर नीचे आते. ये किसके प्रतीक? ये शांति के प्रतीक है. यदि कुछ कोलाहल है तो उसको शांत करो. ಮನಸ್ಸಿನಲ್ಲಿ ಯಾವ ಕೋಲಾಹಲ ಇದ್ರೆ ಶಾಂತ ಬಿಲ್ಕುಲ್. ಅರ್ಹಂತರ ದೇಹ ಅಂತೂ ಔದಾರಿಕ, ಪರಮೌದಾರಿಕ ಇದೆ. ಅಲ್ಲಿ ಜೀವಿಗಳಿಲ್ಲ, ಅಶ್ವೇದ ಗುಣ ಇದೆ. क्षुत पिपासा जरातंक जन्मांतक भयस्मय, तो ಇದೆಲ್ಲ ಇಲ್ವಲ್ಲ. तो चंवರದ अगत्यನೇ ಇಲ್ಲ ಅಲ್ಲಿ. बहुत लोगों को लगता है अरहंतर वैभव ಇದೆ ಚಂವರ. नहीं भाई, ಇದು ಅರಹಂತರ ವೈಭವ ಅಲ್ಲ. ಇದು ತೀರ್ಥಂಕರ ನಾಮ ಪ್ರಕೃತಿ ಕರ್ಮದ ಉದಯ ಇದೆ. ಮತ್ತಿದು ಅಜ್ಞಾನಿಗೆ ಉಪದೇಶ ಕೊಡ್ಲಿಕ್ಕಲ್ಲಿದೆ. इसलिए कुंद स्वामी कहते हैं शरीर गुणाथुदा न केवल गुणाथुदा होंती. ಶರೀರದ ಗುಣಗಳನ್ನು ವರ್ಣನೆ ಮಾಡಿದ್ದಕ್ಕೆ ಮಾತ್ರಕ್ಕೆ ಅರಹಂತರ ಗುಣಗಳ ವರ್ಣನೆ ಆಗಲಿಲ್ಲ. ಈ ವ್ಯವಹಾರ ಭಕ್ತಿ ಹುಯಿ. ವ್ಯವಹಾರ ಭಕ್ತಿ ಕೂಡ ಯಾವಾಗ ಆ
ಬಾಹ್ಯ ವಿಭೂತಿ, ಬಾಹ್ಯ ವೈಭವದ ಸ್ವರೂಪ ತಿಳಿದ್ರೆ ವ್ಯವಹಾರ ಭಕ್ತಿ, ಮತ್ತು ಬಾಹ್ಯ ಸ್ವರೂಪದ ವೈಭವದ ಸ್ವರೂಪ ಗೊತ್ತಿಲ್ಲ ಅಂದ್ರೆ ವ್ಯವಹಾರ ಭಕ್ತಿನೂ ಆಗ್ಲಿಲ್ಲ. अभी अभी मैं कहीं पढ़ रहा था व्हाट्सएप में, मुद्दाद जनबिंब है, अभी भक्ति है, ये कोई भक्ति नहीं है, ये अवर्णवाद ಇದೆ, ಭಕ್ತಿ ಅಲ್ಲ. ಬಾಹ್ಯ ಸ್ವರೂಪ ವರ್ಣನೆ ಮಾಡೋದಿದ್ರೆ ಹೆಂಗ್ ಮಾಡ್ತಾರೆ ಮನ್ತುಂಗ ಸ್ವಾಮಿ, ಯೈ ಶಾಂತ ರಾಗ ರುಚಿ ಭಿ ಪರಮಾಣು ಭಿಸ್ತ್ವಂ ನಿರ್ಮಾಪಿತ ತ್ರಿಭುವನೈಕ ಲಲಾಮಭೂತ तो ಯತ್ತೇ ಸಮಾನಮಪರಂ ನಹಿ ರೂಪಮಸ್ತಿ. तो ನಿಮ್ಮ ರೂಪ ಸುಂದರ ಇದೆ, ಯಾಕಂದ್ರೆ ಪರಮಾಣುಗಳು ಅತ್ಯಂತ ಶಾಂತ ರಾಗ ರುಚಿ ಭಿ ಪರಮಾಣು ಭಿಸ್ತ್ವಂ, ಶಾಂತ ರಾಗ ರುಚಿ ಪರಮಾಣುಗಳಿದೆ, ಅದಕ್ಕೆ ನಿಮ್ಮ ರೂಪ ಸುಂದರ ಇದೆ. ಮುಗ ನಗತಾ ಇದೆ, ಅದಕ್ಕೆ ಸುಂದರ ಇಲ್ಲ. ಕ್ಯಾ कैसा वर्णन करते हैं? ನಗು ಮುಖ ಇದೆ, ಅದಕ್ಕೆ ಸುಂದರ ಇಲ್ಲ. ಶರೀರದಲ್ಲಿರೋ ಪ್ರತಿಯೊಂದು ಪರಮಾಣು ಅತ್ಯಂತ ಶಾಂತ ಇದೆ, ಮೋಹ ರಾಗದ್ವೇಷದಿಂದ ರಹಿತ ಇದೆ, ऐसा, ಅದಕ್ಕೋಸ್ಕರ ಸುಂದರ ಇದೆ. ಇದು ವ್ಯವಹಾರ ಭಕ್ತಿ, इसको कहते ವ್ಯವಹಾರ ಭಕ್ತಿ. अंतरंग भक्ति होगिಲ್ಲ ನಾವಿನ್ನು. तो व्यवहार भक्ति भी तभी होगी जब व्यवहार के गुण समझेंगे. ವ್ಯವಹಾರದ ವಿಭೂತಿನೂ ಗೊತ್ತಿಲ್ಲ ಅಂದ್ರೆ वो भी नहीं होगा फिर. ಅದಕ್ಕೋಸ್ಕರ ಭಕ್ತಿಯನ್ನ ಮಾಡೋದು ತಿಳಿಯೋದು ಬಹಳ ಅವಶ್ಯಕ ಇದೆ.